ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೇಶದಲ್ಲಿ ಈ ಬಾರಿ ಯಾರಿಗೂ ಬಹುಮತ ಬಾರದೆ ಮೈತ್ರಿಕೂಟದ ಸರ್ಕಾರ ರಚನೆಯಾಗುವ ಪರಿಸ್ಥಿತಿ ನಿರ್ಮಾಣವಾಗುವುದಕ್ಕೆ ಉತ್ತರ ಪ್ರದೇಶದ ಕೊಡುಗೆ ಎಷ್ಟಿದೆಯೋ ಅಷ್ಟೇ ಪ್ರಮಾಣದ ಕೊಡುಗೆಯನ್ನ ರಾಜಸ್ಥಾನ ಮತ್ತು ಪಶ್ಚಿಮ ಬಂಗಾಳಗಳು ಕೂಡ ಕೊಟ್ಟಿವೆ. ರಾಜಸ್ಥಾನದಲ್ಲಿ ಬಿಜೆಪಿ ತನ್ನ ಸೀಟುಗಳನ್ನು ಉಳಿಸಿಕೊಳ್ಳೋದಕ್ಕೆ ಹೋರಾಟವನ್ನು ಮಾಡಿ ಅದರಲ್ಲಿ ಸೋತಿದೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಈ ಬಾರಿ ತನ್ನ ಸ್ಥಾನಗಳನ್ನು ಹೆಚ್ಚಿಸಿಕೊಳ್ಳುವುದರ ಕಡೆಗೆ ಗಮನ ಹರಿಸಿ ಇರೋ ಕ್ಷೇತ್ರಗಳನ್ನು ಕೂಡ ಕಳ್ಕೊಂಡಿದೆ. ಬಹುಶಃ ಅಲ್ಲಿ ಚುನಾವಣಾ ಪೂರ್ವ ಸಮೀಕ್ಷೆಗಳನ್ನು ನಂಬಿ ಬಿಜೆಪಿ ಹಾಳಾದ ಹಾಗೆ ಕಾಣ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಕಮಲ ಪಕ್ಷ 23ರಿಂದ 25 ಸ್ಥಾನಗಳನ್ನು ಗಳಿಸುತ್ತೆ ಅಂತ ಎಲ್ಲ ಚುನಾವಣಾ ಪೂರ್ವ ಮತ್ತು ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಹೇಳ್ತಾ ಇದ್ವು. ಆದರೆ ಅಲ್ಲಿ ಎಲ್ಲರ ಲೆಕ್ಕಾಚಾರಗಳು ಉಲ್ಟಾ ಆಗಿವೆ. ಮಮತಾ ಬ್ಯಾನರ್ಜಿ ಮಾತ್ರ ತಮ್ಮ ಲೆಕ್ಕಗಳನ್ನು ಸರಿಪಡಿಸಿಕೊಂಡಿದ್ದಾರೆ. ಹಾಗಾದ್ರೆ ಈ ಬಾರಿ ಬಂಗಾಳದಲ್ಲಿ ಬಿಜೆಪಿಗಾದ ಹಿನ್ನಡೆ ಏನು, ಅಲ್ಲಿ ಟಿಎಂಸಿ ಈ ರೀತಿ ಕಂಬ್ಯಾಕ್ ಮಾಡೋದಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಬಾರಿಯ ಚುನಾವಣೆಯಲ್ಲಿ ತೀವ್ರ ಕುತೂಹಲವನ್ನುಂಟು ಮಾಡಿದ್ದ ರಾಜ್ಯಗಳ ಪೈಕಿ ಪಶ್ಚಿಮ ಬಂಗಾಳ ಕೂಡ ಒಂದು. 2019ರ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಬಹುದೊಡ್ಡ ಗೆಲುವನ್ನು ದಾಖಲಿಸಿತು. 2014ರಲ್ಲಿ ಕೇವಲ 2 ಕ್ಷೇತ್ರಗಳನ್ನಷ್ಟೇ ಗೆದ್ದಿದ್ದ ಬಿಜೆಪಿ 2019ರಲ್ಲಿ 16 ಕ್ಷೇತ್ರಗಳನ್ನು ಹೆಚ್ಚುವರಿಯಾಗಿ ಗೆದ್ದು ಒಟ್ಟು 18 ಕ್ಷೇತ್ರಗಳಲ್ಲಿ ಕಮಲ ಅರಳೋ ಹಾಗೆ ನೋಡಿಕೊಳ್ತು. ಇದೇ ಫಲಿತಾಂಶವನ್ನ ಈ ಬಾರಿ ಕೂಡ ರಿಪೀಟ್ ಮಾಡೋ ಉತ್ಸಾಹದಲ್ಲಿ ಬಿಜೆಪಿ ನಾಯಕರಿದ್ರು. ಮೋದಿ ಮತ್ತು ಅಮಿತ್ ಶಾ ಕೂಡ ಬಂಗಾಳದ ಮೇಲೆ ಸಾಕಷ್ಟು ಭರವಸೆಯನ್ನು ಇಟ್ಟುಕೊಂಡಿದ್ರು. ಬಂಗಾಳದ ಒಟ್ಟು 42 ಕ್ಷೇತ್ರಗಳ ಪೈಕಿ ಕನಿಷ್ಠ 25 ಗೆಲ್ಲಲೇಬೇಕು ಅಂತ ಬಿಜೆಪಿ ಹೊರಟಿತ್ತು. ಅದಕ್ಕಾಗಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಅವರು ತಯಾರಿಗಳನ್ನು ಆರಂಭ ಮಾಡಿದರು. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಬಾರಿಯ ಹಾಗೆ ಈ ಬಾರಿ ಕೂಡ ಕಾಂಗ್ರೆಸ್, ತೃಣಮೂಲ ಹಾಗೂ ಕಮ್ಯುನಿಸ್ಟರ ನಡುವೆ ಮತ ವಿಭಜನೆಯಾಗುವ ಆತಂಕ ತೃಣಮೂಲ ಪಕ್ಷಕ್ಕೆ ಇತ್ತು. ಹೀಗಾಗಿ INDIA ಕೂಟ ರಚನೆ ಆಗೋ ಸಂದರ್ಭದಲ್ಲಿ ಮಮತಾ ದೀದಿ ತುಂಬಾ ಉತ್ಸುಕತೆಯನ್ನು ತೋರಿದ್ರು. ಆ ಕೂಟಕ್ಕೆ INDIA ಅಂತ ನಾಮಕರಣ ಮಾಡೋದರಲ್ಲಿ, ಅದರ ಅಧ್ಯಕ್ಷರನ್ನಾಗಿ ಖರ್ಗೆ ಅವರ ಹೆಸರನ್ನ ಸೂಚಿಸೋದ್ರಲ್ಲಿ ಮಮತಾ ಬ್ಯಾನರ್ಜಿ ಅವರ ಪಾತ್ರ ತುಂಬಾ ದೊಡ್ಡದಿತ್ತು. ಆದ್ರೆ ಸೀಟ್ ಹಂಚಿಕೆ ವಿಷಯ ಬಂದ ಕೂಡಲೇ ಕಾಂಗ್ರೆಸ್ ಅಲ್ಲಿ ಹಠಕ್ಕೆ ಬಿತ್ತು. ಈ ಬಾರಿ ಮುಸ್ಲಿಂ ಮತಗಳು ನಮಗೆ ಬರುತ್ತವೆ, ಸೊ ನಾವು ತುಂಬಾ ಪ್ರಬಲ ಆಗ್ತೀವಿ, ಹೀಗಾಗಿ ನಮಗೆ 10ರಿಂದ 12 ಸೀಟುಗಳು ಬೇಕೇ ಬೇಕು ಅಂತ ಅಧೀರ್ ರಂಜನ್ ಚೌಧರಿ ಅಲ್ಲಿ ಪಟ್ಟು ಹಿಡ್ಕೊಂಡು ಕೂತ್ಕೊಂಡ್ರು. ಮಮತಾ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಅವರು ಪ್ರತ್ಯೇಕವಾಗಿ ಚುನಾವಣೆಗೆ ಹೋಗೋಣ ಅಂದ್ರು. ಈಗ ಬಹುಶಃ ಕಾಂಗ್ರೆಸ್ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಕೂಡ ಪಡ್ತಾ ಇರಬೇಕು. ಯಾಕೆಂದ್ರೆ ಅಲ್ಲಿ ತೃಣಮೂಲದ ಜೊತೆ ಕಾಂಗ್ರೆಸ್ ಮೈತ್ರಿ ಆಗಿದ್ದಿದ್ರೆ ಇನ್ನೊಂದಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನ ಕಟ್ ಹಾಕೋದಿಕ್ಕೆ ಮತ್ತು ಕಾಂಗ್ರೆಸ್ ಕೂಡ ಇನ್ನೊಂದಷ್ಟು ಕ್ಷೇತ್ರಗಳನ್ನ ಗೆದ್ದುಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೂ ಅಲ್ಲಿ ಮಮತಾ ಏಕಾಂಗಿಯಾಗಿ ಹೋರಾಟಕ್ಕೆ ನಿಂತರು. ಅದು ಮತ ವಿಭಜನೆಯ ಆಸೆ ಚಿಗುರೊಡೆಯೋ ಹಾಗೆ ಮಾಡ್ತು. ಸಂದೇಶ್ ಖಾಲಿ ಪ್ರಕರಣ ಸೇರಿದ ಹಾಗೆ ಬಿಜೆಪಿಯಲ್ಲಿ ನಡೆಸಿದ ಪ್ರಚಾರದ ಅಬ್ಬರ ಖಂಡಿತ ಹೆಚ್ಚು ಸೀಟುಗಳನ್ನ ಬಿಜೆಪಿಗೆ ತಂದುಕೊಡುತ್ತೆ ಅನ್ನೋ ವಾತಾವರಣವನ್ನು ಸೃಷ್ಟಿ ಮಾಡ್ತು. ಆದ್ರೆ ಎಲ್ಲ ಸಮೀಕ್ಷೆಗಳನ್ನ ಅಲ್ಲಿನ ಮತದಾರ ಉಲ್ಟಾ ಮಾಡಿಬಿಟ್ಟ. ಎಲ್ಲರ ಲೆಕ್ಕಾಚಾರಗಳು ನಿರೀಕ್ಷೆಗಳನ್ನ ಸುಳ್ಳಾಗಿಸಿ ಟಿಎಂಸಿ ಬಹುದೊಡ್ಡ ಜಯವನ್ನ ಅಲ್ಲಿ ತನ್ನದಾಗಿಸಿಕೊಂಡು ಬಿಡ್ತು. 2019ರಲ್ಲಿ ಅದು ಅನುಭವಿಸಿದ್ದ ಹಿನ್ನಡೆಯನ್ನ ಮೆಟ್ಟಿ ನಿಂತು ಈ ಬಾರಿ ಕಳೆದ ಬಾರಿಗಿಂತಲೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದರ ಮೂಲಕ ಮಮತಾ ಬ್ಯಾನರ್ಜಿ ಬಂಗಾಳದಲ್ಲಿ ಇನ್ನೂ ಕೂಡ ನಂದೇ ಹವಾ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಮಿತ್ ಶಾ, ನರೇಂದ್ರ ಮೋದಿ, ಸುವೇಂದು ಅಧಿಕಾರಿ, ಇನ್ನು ನಾನಾ ನಾಯಕರಿದ್ರೂ ಕೂಡ ಕಮಲ ನಿರೀಕ್ಷಿಸಿದ ಹಾಗೆ ಯಾಕೆ ಅರಳೋದಕ್ಕೆ ಸಾಧ್ಯ ಆಗಲಿಲ್ಲ? ಗೆಳೆಯರೆ, ಇಲ್ಲಿ ಕೂಡ ಬಂಗಾಳದ ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬಿಜೆಪಿ ಹೈಕಮಾಂಡ್ ಎಡವಿದೆ ಅನ್ನೋದು ಸ್ಥಳೀಯ ನಾಯಕರ ವಾದ. ಮಮತಾ ಬ್ಯಾನರ್ಜಿ ಅವರನ್ನ ಕಟ್ಟಾಕೋ ಪ್ರಯತ್ನದಲ್ಲಿ ಕೇಂದ್ರ ಸರ್ಕಾರ ತಗೊಂಡ ಕೆಲ ನಿರ್ಧಾರಗಳು ಅಲ್ಲಿನ ಸಾಮಾನ್ಯ ಜನರ ಸಿಟ್ಟಿಗೆ ಕಾರಣ ಆದವು. CBI ಹಾಗೂ ED ದಾಳಿಗಳನ್ನ ದ್ವೇಷ ರಾಜಕಾರಣದ ಭಾಗ ಹಾಗೂ ಬಂಗಾಳದ ಮೇಲೆ ಕೇಂದ್ರ ನಡೆಸ್ತಾ ಇರೋ ದೌರ್ಜನ್ಯ ಅಂತ ಅಲ್ಲಿನ ಜನ ಭಾವಿಸಿದ್ರು. ಇನ್ನು ಅಲ್ಲಿನ ಸ್ಥಳೀಯ ನಾಯಕತ್ವ ಇನ್ನೂ ಕೂಡ ಬಲಗೊಂಡಿಲ್ಲ. ಹೀಗಾಗಿ ಚುನಾವಣೆಯ ಸಂಪೂರ್ಣ ಜವಾಬ್ದಾರಿಯನ್ನ ಕೇಂದ್ರ ನಾಯಕರು ವಹಿಸಿಕೊಂಡ್ರು. ಅದು ಬಂಗಾಳಿಗಳನ್ನ ಪೂರ್ತಿಯಾಗಿ ತಲುಪೋದಕ್ಕೆ ಬಿಜೆಪಿಗೆ ಸಾಧ್ಯವಾಗದ ವಾತಾವರಣವನ್ನ ನಿರ್ಮಾಣ ಮಾಡಿತು. ತೃಣಮೂಲ ಕಾಂಗ್ರೆಸ್ ನಮ್ಮದೇ ಬಂಗಾಳಿಗಳ ಪಕ್ಷ ಅನ್ನೋ ಭಾವನೆ ಇತ್ತಲ್ಲ, ಅದನ್ನ ಸಮರ್ಥವಾಗಿ ಎದುರಿಸೋದಕ್ಕೆ ಅಲ್ಲಿ ಸ್ಥಳೀಯ ನಾಯಕತ್ವ ಬಲಿಷ್ಠಗೊಳ್ಳಬೇಕಿತ್ತು. ಅದು ಆಗಲಿಲ್ಲ. ಹಾಗೆ CAA ಮತ್ತು ರಾಮ ಮಂದಿರ ನಿರ್ಮಾಣ ಬಿಜೆಪಿಗೆ ಭಾರಿ ಲಾಭವನ್ನು ತಂದುಕೊಡುತ್ತೆ ಅಂತ ಅಂದುಕೊಳ್ಳಲಾಗಿತ್ತು. ಮಂದಿರ್ ಮೋದಿ ಅಂತ ಆ ಪಕ್ಷ ಜನರ ಮುಂದೆ ಹೋಯಿತು. ಆದರೆ ಇದು ಲಾಭಕ್ಕಿಂತ ಹೆಚ್ಚು ಅಲ್ಲಿ ನಷ್ಟಕ್ಕೆ ಕಾರಣವಾದ ಹಾಗೆ ಕಾಣ್ತಾ ಇದೆ. ಅಲ್ಲಿ ಮುಸ್ಲಿಂ ಮತಗಳು ಕ್ರೋಢೀಕರಣಗೊಂಡ ಹಾಗೆ ಹಿಂದೂ ಮತಗಳು ಒಂದುಗೂಡಲಿಲ್ಲ. ಇನ್ನು TMC ನಾಯಕನ ವಿರುದ್ಧ ಸಂದೇಶ್ ಖಾಲಿಯಲ್ಲಿನ ಮಹಿಳೆಯರ ಹೋರಾಟ ಕೂಡ ಬಿಜೆಪಿಗೆ ಹೆಚ್ಚಿನ ಬಲವನ್ನು ತಂದುಕೊಡಲಿಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಇನ್ನು ಮಮತಾ ಬ್ಯಾನರ್ಜಿ ಅವರನ್ನ ಹಣಿಬೇಕು ಅನ್ನೋ ನಿಟ್ಟಲ್ಲಿ ಬಿಜೆಪಿ ಪಶ್ಚಿಮ ಬಂಗಾಳಕ್ಕೆ ಕೊಡಬೇಕಿದ್ದ
ಇದ್ದ ಮನ್ರೇಗಾ ಹಣವನ್ನು ಕೂಡ ಬಿಡುಗಡೆ ಮಾಡಿರಲಿಲ್ಲ. ಈ ವಿಷಯವನ್ನು ಕೂಡ ಮಮತಾ ಬ್ಯಾನರ್ಜಿ ಸ್ಪಷ್ಟವಾಗಿ ಜನಕ್ಕೆ ತಿಳಿಸಿದರು. ನಮ್ಮಲ್ಲಿ ಹೇಗೆ ನಮ್ಮ ತೆರಿಗೆಯನ್ನು ಕೇಂದ್ರ ಬಿಮಾರು ರಾಜ್ಯಗಳಿಗೆ ಹಂಚುತ್ತಾ ಇದೆ ಅನ್ನೋ ಪ್ರಚಾರ ಆಂದೋಲನ ಶುರುವಾಯಿತೋ ಅದೇ ಥರ ನಮಗೆ ಬರಬೇಕಾದ ಹಣವನ್ನು ಕೇಂದ್ರ ಕೊಡ್ತಿಲ್ಲ, ಆದ್ದರಿಂದ ನಮ್ಮ ಜನ ಉಪವಾಸ ಇರಬೇಕಾಗ್ತಾ ಇದೆ ಅನ್ನೋ ಪ್ರಚಾರವನ್ನು ಮಮತಾ ತುಂಬ ಪರಿಣಾಮಕಾರಿಯಾಗಿ ಅಲ್ಲಿ ಮಾಡಿದರು. ಇದು ಬಿಜೆಪಿಗಲ್ಲಿ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡ್ತು. ಇನ್ನು ಟಿಎಂಸಿ ಕಳೆದ ಕೆಲ ವರ್ಷಗಳಿಂದ ಪಶ್ಚಿಮ ಬಂಗಾಳದಲ್ಲಿ ನಡೆದ ರಾಜಕೀಯ ಘಟನೆಗಳು ಈ ಬಾರಿ ಟಿಎಂಸಿಯನ್ನ ಮಣ್ಣು ಮುಗಿಸುತ್ತವೆ ಅಂತ ಹೇಳಲಾಗ್ತಾ ಇತ್ತು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಕಡೆ ವಾಲ್ತಾ ಇದ್ದ ಮುಸ್ಲಿಂ ಮತದಾರರನ್ನ ಹಿಡಿದು ಇಟ್ಟುಕೊಳ್ಳೋದಕ್ಕೆ ಯಾವುದೇ ಪ್ರಾದೇಶಿಕ ಪಕ್ಷಗಳಿಂದ ಕೂಡ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಈ ಬಾರಿ ಪಶ್ಚಿಮ ಬಂಗಾಳದಲ್ಲೂ ಅದೇ ಆಗತ್ತೆ ಅಂತ ಭಾವಿಸಲಾಗಿತ್ತು. ಇದರ ನಡುವೆ ಟಿಎಂಸಿ INDIA ಮೈತ್ರಿಕೂಟದಿಂದ ಹೊರಬಂದಾಗ ಖಂಡಿತವಾಗಿ ಈ ಬಾರಿ ಮುಸ್ಲಿಮರು ಟಿಎಂಸಿಗೆ ಕೈ ಕೊಡ್ತಾರೆ ಅಂತಲೇ ಎಲ್ಲರೂ ಭಾವಿಸಿದ್ರು. ಆದರೆ ಅಲ್ಲಿ ಮಮತಾ ಬ್ಯಾನರ್ಜಿ ಬೇರೆಯದ್ದೇ ತಂತ್ರವನ್ನು ಹೂಡಿದ್ರು. ಈ INDIA ವಿರುದ್ಧ ಹರಿಹಾಯ್ದ ಮಮತಾ ರಾಹುಲ್ ಗಾಂಧಿ ಅವರ ಭಾರತ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಕೂಡ ಭಾಗಿಯಾಗಲಿಲ್ಲ. ಈ ಸಂದರ್ಭದಲ್ಲೇ ಅವರು ಬಂಗಾಳದ ಜನರ ಮುಂದೆ ತಮ್ಮ ನಿಲುವೇನು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಹೋದ್ರು. ನಾನು ಯಾವತ್ತಿಗೂ ಬಿಜೆಪಿಯ ಜೊತೆಗೆ ಹೋಗೋದಿಲ್ಲ. ನನ್ನ ಹೋರಾಟ ಸಂಪೂರ್ಣವಾಗಿ ಬಿಜೆಪಿಯ ವಿರುದ್ಧ ಇದೆ. ನಾನು ಕಾಂಗ್ರೆಸ್ಸನ್ನು ವಿರೋಧ ಮಾಡ್ತಾ ಇಲ್ಲ. ಆದರೆ ಸ್ಥಳೀಯ ನಾಯಕರ ಕಾರಣದಿಂದಾಗಿ ಸೀಟು ಹಂಚಿಕೆಯ ವಿಷಯದಲ್ಲಿ ಸಮಸ್ಯೆ ಆಗಿದೆ. ಹೀಗಾಗಿ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀವಿ ಅಂತ ಇರೋ ವಿಷಯ ಏನಿತ್ತು ಅದನ್ನು ಮಮತಾ ಬ್ಯಾನರ್ಜಿ ಜನರ ಮುಂದೆ ಇಟ್ಟುಬಿಟ್ರು. ಇದು ಪಶ್ಚಿಮ ಬಂಗಾಳದ ಮುಸ್ಲಿಮರಲ್ಲಿ ಕೂಡ ಒಂದು ಭರವಸೆಯನ್ನು ಮೂಡಿಸಿತು. ಇಲ್ಲಿ ಯಾಕೆ ಮುಸ್ಲಿಂ ಮತದಾರರು ಅನ್ನೋದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಮತದಾರರಿದ್ದಾರೆ. ಆ ಎಲ್ಲ ಮತಗಳು ಯಾವ ಪಕ್ಷಕ್ಕೆ ಬೀಳುತ್ತೆ ಆ ಪಕ್ಷ ಸಾಕಷ್ಟು ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದರಲ್ಲೂ ಈ ಬಾರಿ ಭಾರತದಾದ್ಯಂತ ಮುಸ್ಲಿಂ ಮತದಾರರು ಕಾಂಗ್ರೆಸ್ ಅನ್ನು ಬೆಂಬಲಿಸಿದ್ದಾರೆ. ಆದರೆ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷಕ್ಕಿಂತಲೂ ಹೆಚ್ಚಾಗಿ ಬಿಜೆಪಿಯನ್ನ ವಿರೋಧಿಸುವ ಮತ್ತು ಕಾಂಗ್ರೆಸ್ ಪಕ್ಷಕ್ಕಿಂತಲೂ ಬಲಿಷ್ಠವಾದ ನೆಲೆಯನ್ನ ಹೊಂದಿರುವ ಪ್ರಾದೇಶಿಕ ಪಕ್ಷಗಳಿವೆಯೋ ಅಲ್ಲಿ ಮುಸ್ಲಿಮರ ಮತಗಳು ಪ್ರಾದೇಶಿಕ ಪಕ್ಷಗಳ ಜೊತೆ ಹೋಗಿವೆ. ಪಶ್ಚಿಮ ಬಂಗಾಳದಲ್ಲಿ ಕೂಡ ಅದೇ ಆಗಿದೆ. ಈ ಬಾರಿ ಮುಸ್ಲಿಂ ಮತಗಳು ಕಾಂಗ್ರೆಸ್ ಕಡೆ ಹೋಗಿಲ್ಲ, ಬದಲಾಗಿ ಅವು ಟಿಎಂಸಿ ಕಡೆಗೆ ವಾಲಿವೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ, ಬಹರಾನ್ಪುರಲ್ಲಿ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿಯ ವಿರುದ್ಧ ಟಿಎಂಸಿಯ ಯೂಸುಫ್ ಪಠಾಣ್ ಗೆಲುವನ್ನು ಸಾಧಿಸಿದ್ದಾರೆ. ಈ ಬರ್ಹಾನ್ಪುರ್ ಅನ್ನೋದು ಅಲ್ಪಸಂಖ್ಯಾತರ ಮತಗಳು ಹೆಚ್ಚಾಗಿರುವ ಕ್ಷೇತ್ರ. ಈ ಕ್ಷೇತ್ರದಲ್ಲಿ 1999ರಿಂದ ಸತತವಾಗಿ ಕಾಂಗ್ರೆಸ್ನ ಅಧೀರ್ ರಂಜನ್ ಚೌಧರಿ ಆರಿಸಿ ಬರ್ತಾ ಇದ್ರು. ಆದರೆ ಈ ಬಾರಿ ಚೌಧರಿ ಮಮತಾ ಬ್ಯಾನರ್ಜಿ ಅವರನ್ನ ಹೆಚ್ಚಾಗಿ ಕಾಡಿದ ಕಾರಣದಿಂದ ಮಮತಾ ಅಲ್ಲಿ ಅಧೀರ್ಗೆ ಖೆಡ್ಡ ತೊಡಿದ್ರು. ಅಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನ, ಅದರಲ್ಲೂ ಸೆಲೆಬ್ರಿಟಿಯನ್ನ ಕಣಕ್ಕಿಳಿಸಿದ್ರು. ಮತಗಳು ಕಾಂಗ್ರೆಸ್ನ ವಿರುದ್ಧ ಬಿದ್ವು. ಹೀಗಾಗಿ ಅಧೀರ್ ರಂಜನ್ ಚೌಧರಿಯ ವಿರುದ್ಧ ಟಿಎಂಸಿಯ ಅಭ್ಯರ್ಥಿ ಯೂಸುಫ್ ಪಠಾಣ್ ಗೆದ್ದು ಬೀಗೋದಕ್ಕೆ ಸಾಧ್ಯ ಆಯಿತು. ಗೆಳೆಯರೆ, ಬಂಗಾಳದಲ್ಲಿ ಈ ಬಾರಿ ಮಮತಾ ಬ್ಯಾನರ್ಜಿ ಬಂಗಾಳ ಸ್ವಾಭಿಮಾನ ಮತ್ತು ಮುಸ್ಲಿಂ ಮತಗಳ ಕ್ರೋಢೀಕರಣ ಈ ಎರಡು ಅಂಶಗಳನ್ನು ಇಟ್ಟುಕೊಂಡೇ ಚುನಾವಣೆಯನ್ನು ಎದುರಿಸಿದರು. ಅಲ್ಲದೆ ಮಮತಾ ಸರ್ಕಾರದಲ್ಲಿ ಮಹಿಳೆಯರ ವಿಷಯದಲ್ಲಿ ಕೈಗೊಂಡ ಒಂದಷ್ಟು ನಿರ್ಧಾರಗಳು ಕೂಡ ಅವ್ರ ಕೈ ಹಿಡಿದ್ವು ಅಂತ ಹೇಳಲಾಗ್ತಾ ಇದೆ. ಲಕ್ಷ್ಮೀ ಬಂದರ್ ಯೋಜನೆಯ ಅಡಿಯಲ್ಲಿ 25ರಿಂದ 60 ವರ್ಷದ ಮಹಿಳೆಯರಿಗೆ ಆರ್ಥಿಕ ಸಹಾಯವನ್ನು ಮಾಡೋ ಯೋಜನೆಯೊಂದು ಅಲ್ಲಿ ಜಾರಿಯಲ್ಲಿದೆ. ಸಾಮಾನ್ಯ ಮಹಿಳೆಯರಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಹಾಗೂ SC ST ಮಹಿಳೆಯರಿಗೆ 1,200 ರೂಪಾಯಿಯಷ್ಟು ಹಣವನ್ನ ಬಂಗಾಳ ಸರ್ಕಾರ ಕೊಡ್ತಾ ಇದೆ. ಇದು ಅಲ್ಲಿನ ಮಹಿಳೆಯರನ್ನ ಟಿಎಂಸಿ ಕಡೆ ವಾಲೋ ಹಾಗೆ ಮಾಡಿದೆ. ಈ ಬಾರಿಯ ಚುನಾವಣೆಯಲ್ಲಿ ಮಹಿಳೆಯರು ಸಾಲುಗಟ್ಟಿ ನಿಂತು ಮತ ಹಾಕಿದ್ರು ಅನ್ನೋದು ಅಲ್ಲಿ ಮಹಿಳೆಯರ ಮತದಾನದ ಪ್ರಮಾಣ ಹೆಚ್ಚಾಗಿರೋದನ್ನ ಹಾಗೂ ಆ ಮತಗಳು ಟಿಎಂಸಿಗೆ ಬಂದಿರೋದನ್ನ ತೋರಿಸ್ತಾ ಇದೆ. ಹಾಗೇನೆ 2021ರ ಚುನಾವಣೆಯ ಸಂದರ್ಭದಲ್ಲಿ ಬಂಗಾಳಿಗಳು ಹಾಗೂ ಹೊರಗಿನವರು ಅನ್ನೋ ಪ್ರಚಾರವನ್ನೇನು ಮಮತಾ ಬ್ಯಾನರ್ಜಿ ಮಾಡಿದ್ರು ಅದೇ ತಂತ್ರವನ್ನ ಈ ಬಾರಿ ಕೂಡ ಅವರು ಅಳವಡಿಸಿಕೊಂಡ್ರು. ಅದು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆದ ಹಾಗಿದೆ. ಇನ್ನು ಈ ಬಾರಿ ಟಿಎಂಸಿಯ ಅಭ್ಯರ್ಥಿಗಳು ಕೇಂದ್ರ ಸಚಿವರನ್ನು ಕೂಡ ಸೋಲಿಸಿದ್ದಾರೆ. ಉತ್ತರ ಬಂಗಾಳದ ಕೂಚ್ ಬಿಹಾರ್ ಕ್ಷೇತ್ರದಲ್ಲಿ ಟಿಎಂಸಿ ಅಭ್ಯರ್ಥಿ ಜಗದೀಶ್ ಚಂದ್ರ ವರ್ಮಾ ಕೇಂದ್ರ ಸಚಿವ ನಿಶ್ಚಿತ್ ಪ್ರಾಮಾಣಿಕ್ ಅವರನ್ನು ಸೋಲಿಸಿದ್ದಾರೆ. ಇನ್ನು ಉತ್ತರ ಬಂಗಾಳದ ಮಾಲ್ಡಾ ದಕ್ಷಿಣ ಕ್ಷೇತ್ರವನ್ನು ಕಾಂಗ್ರೆಸ್ ಉಳಿಸಿಕೊಂಡಿದೆ. ಇನ್ನುಳಿದ ಕ್ಷೇತ್ರಗಳು ಬಿಜೆಪಿಯ ಪಾಲಾಗಿವೆ. ಇನ್ನು ಬಂಗಾಳದ ದಕ್ಷಿಣ ಭಾಗದಲ್ಲಿನ ಕ್ಷೇತ್ರಗಳಲ್ಲಿ ಟಿಎಂಸಿ ಪಾರಮ್ಯವನ್ನು ಮೆರೆದಿದೆ. ಹಾಗೇನೆ ಬುಡಕಟ್ಟು ಜನ ಹೆಚ್ಚಾಗಿರುವ ಕಡೆಗಳಲ್ಲಿ ಕೂಡ ಈ ಬಾರಿ ಬಿಜೆಪಿಗೆ ತೀವ್ರ ನಿರಾಸೆ ಉಂಟಾಗಿದೆ. ಇದೆಲ್ಲ ಸಾಧ್ಯ ಆಗಿರೋದು ಮಮತಾ ಬ್ಯಾನರ್ಜಿಯವರ ತಂತ್ರಗಾರಿಕೆಯ ಕಾರಣದಿಂದ ಅಂತ ಹೇಳಿದ್ರೆ ಖಂಡಿತ ತಪ್ಪೇನಾಗೋದಿಲ್ಲ. ಒಟ್ಟಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಟಿಎಂಸಿ 29, ಕಾಂಗ್ರೆಸ್ 1 ಹಾಗೂ ಬಿಜೆಪಿ 12 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿವೆ. ಇಲ್ಲಿ ಬಿಜೆಪಿ 6 ಹಾಗೂ ಕಾಂಗ್ರೆಸ್ 1 ಕ್ಷೇತ್ರವನ್ನು ಕಳ್ಕೊಂಡಿದ್ದು ಆ ಕ್ಷೇತ್ರಗಳನ್ನು ಕೂಡ
ಟಿಎಂಸಿ ತನ್ನ ತೆಕ್ಕೆಗೆ ತಗೊಂಡಿದೆ. ಅತಿಯಾದ ಆತ್ಮವಿಶ್ವಾಸ, ಸ್ಥಳೀಯ ನಾಯಕತ್ವಗಳ ಕೊರತೆ ಬಿಜೆಪಿಗಿಲ್ಲಿ ಸಮಸ್ಯೆಯನ್ನು ತಂದೊಡ್ಡಿದ್ರೆ ಮುಸ್ಲಿಂ ಮತಗಳ ಧ್ರುವೀಕರಣ ಹಾಗೂ ಬಂಗಾಳದ ಅಸ್ಮಿತೆ ಅನ್ನೋದು ಟಿಎಂಸಿಯನ್ನು ಉಳಿಸಿದೆ. ಇದು ಗೆಳೆಯರೆ ಬಂಗಾಳದಲ್ಲಿನ ಫಲಿತಾಂಶದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.